ಶರಣ್ರಿಪ್ಪ ಎಲ್ಲ ಶಾಣೆ ಮಂದಿಗೆ ನಾನು ಬಿಜಾಪುರದ ಗುಮ್ಮಟನಗರಿ ಶಕ್ತಿ ಕುಮಾರ್ ಮಾತಾಡಕತ್ತೀನಿ. ಬೆಳಿಬೇಕ್ರಿ. ಬಡ ಕಲಾವಿದರ ಮಕ್ಕಳು ಬೆಳಿಬೇಕು, ಬಡ ಕಲಾವಿದರು ಬೆಳಿಬೇಕು. ಈಗ ಬಹಳಷ್ಟು ಜನ ಕಲಾವಿದರು ಅದಾರ. ನೀವು ನೋಡಿದ್ರಿ ಬಹಳಷ್ಟು ಜಾನಪದ ಕಲಾವಿದರು, ಡ್ರಾಮಾ ಕಲಾವಿದರು, ಸುಗಮ ಸಂಗೀತ ಕಲಾವಿದರು ಬಹಳಷ್ಟು ಅದಾರ. ಈಗ ಇತ್ತಿತ್ಲಾಗ ಬಹಳಷ್ಟು ಟ್ರೆಂಡಿಂಗ್ ಎದ್ದಿದ್ದು ಜಾನಪದ ಕಲಾವಿದರು. ಒಳ್ಳೆ ಕಲಾವಿದರು ಅದಾರ. ಜಾನಪದ ಕಲಾವಿದರು ಕೆಲವೊಬ್ರು ಮುಗುನ್ಯಾಗ ಹಾಡೋರ್ದಾರ, ಕೆಲವೊಬ್ರು ಗಂಟಲ್ದಾಗ ಹಾಡೋರ್ದಾರ, ಕೆಲವೊಬ್ರು ಅರ್ಧಂಬರ್ಧ ಹಾಡೋರ್ದಾರ. ಬಟ್ ಅವ್ರ ವಿಷಯಗಳು ನನಗೆ ಬೇಡ. ಈಗ ನಾನು ಏನಪ್ಪಾ ಒಂದು ವಿಚಾರ ಹೇಳಕ್ ಬರ್ತೀನಿ ಅಂದ್ರೆ ಪರ್ಸು ಕೋಲೂರ್ ಒಳ್ಳೆ ಸಾಹಿತಿಗಾರ, ಒಳ್ಳೆ ಸಿಂಗರ್. ಬಟ್ ಆ ಹುಡುಗನ ಹತ್ರ ಒಂದಿಟ್ಟು ಅಹಮ್ಮು ಸೊಕ್ಕು ಯಾವುದೂ ಇಲ್ಲ. ಯಾರು ಪರ್ಸು ಕೋಲೂರ್ ಏನಪ್ಪಾ ಶಕ್ತಿ ಕುಮಾರ್ ಪರ್ಸು ಕೋಲೂರ್ ಬಗ್ಗೆ ಹೊಗಳಕತ್ತಿ, ಏನು ರೊಕ್ಕ ಈಗ ಕೊಟ್ಟಾನ ಅನ್ನತ್ ನೀವು ಅನ್ಬೋದು. ನೋ ನೋ ನೋ, ನಾ ಏನ್ ಮಾತಾಡ್ತೀನಿ ನೇರವಾಗಿ ಬಡ ಕಲಾವಿದರು ಬೆಳಿಬೇಕಯ್ಯ ಅಂತೀನಿ. ಅದಕ್ಕೆ ಈ ಇತ್ತಿತ್ಲಾಗ ಬಹಳಷ್ಟು ಒಂದು ಟ್ರೆಂಡಿಂಗ್ನಾಗಿರೋರು ಯಾರೋ ಬಾಳು ಬೆಳಗುಂದಿ ಒಳ್ಳೆ ಕಲಾವಿದ, ಒಳ್ಳೆ ಸೌಮ್ಯ ಸ್ವಭಾವದ ಹುಡುಗ, ಒಳ್ಳೆ ಸಾಹಿತ್ಯಗಾರ, ಒಳ್ಳೆ ಹಾಡ ಹಾಡ್ತಾನ ಅವನು. ಮತ್ತೆ ನಮ್ಮ ಯಾರಪ್ಪ ಕಂಬಳಿ ಹಾಕೋತಾನಲ್ಲ ಯಾರ ಬಸಣ್ಣ, ಆ ಬಸಣ್ಣ ಯಾರು ಬಸಣ್ಣವ, ಆ ಯಾವುದು ಮಿಸಿಯವ ಅದಲ್ಲ ಮಿಸಿಯವ, ಬೊಂಬಾಟ್ ಬಸಣ್ಣ ಪಾಪ ಅವನು ಒಂದು ಒಳ್ಳೆ ಕಲಾವಿದ. ಪಾಪ ಸೌಮ್ಯ ಸ್ವಭಾವ, ಎಷ್ಟೇ ಹೆಸರು ಮಾಡಿದ್ರು ಕೂಡ ಸೊಕ್ಕು ಅಹಂಕಾರ ಅವನಿಗಿಲ್ಲ. ಮತ್ತೆ ನಿಮ್ಮ ಯಾರು ಪಾಪ ಇತ್ತಿತ್ಲಾಗ ಬಂದ ಹುಡುಗ ಮ್ಯೂಸಿಕ್ ಮೈಲಾರಿ ಅಂತೇಳಿ ಅವನು ಒಂದು ಒಂದು ಒಳ್ಳೆ ಟ್ರೆಂಡಿಂಗ್ ಮಾಡಿಕೊಂಡು ಒಂದು ಒಳ್ಳೆ ಕಲಾವಿದರಾಗಿ ಅವರು ಒಂದು ಒಳ್ಳೆ ಹೆಸರು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಒಳ್ಳೆ ಒಂದು ಹೆಸರು ಮಾಡ್ಕೊಂಡು ಹೊಂಟ್ರ. ಅಂತ ಕಲಾವಿದ್ರು ನಾವು ಪ್ರೋತ್ಸಾಹ ಕೊಡೋಣ ಕರ್ನಾಟಕದ ಜನತೆ. ಮತ್ತೆ ಇತ್ತಿತ್ಲಾಗ ಲೇಡೀಸ್ ಸಿಂಗರ್ ಒಳಗೆ ಯಾರ ಜ್ಯೋತಿ, ರಾಕ್ ಸ್ಟಾರ್ ಜ್ಯೋತಿ ಅತ್ತ. ನಾ ಏನಿದ್ದೀನಪ್ಪ ಅವ್ರವ್ರ ಹೆಸರು ಅವ್ರು ಇಟ್ಕೊಂಡ್ರ ಖುಷಿಲೇ ಇಟ್ಕೊಳ್ಳಲ್ಲ. ರಾಕ್ ಸ್ಟಾರ, ಲವ್ಲಿ ಸ್ಟಾರ, ರನ್ನಿಂಗ್ ಸ್ಟಾರ, ಇನ್ನೊಂದು ಚಾಲೆಂಜಿಂಗ್ ಸ್ಟಾರ್ ಅಂತ ಯಾರು ಇಟ್ಕೊಂಡಿಲ್ಲ. ಅದೊಂದು ಪವರ್ ಸ್ಟಾರ, ಚಾಲೆಂಜಿಂಗ್ ಸ್ಟಾರ್ ಅವ್ರವ್ರೆ ಸ್ವಯಂ ಪ್ರೇರಿತಾಗಿ. ಕೆಲವ್ರು ಏನ್ ಅನ್ಕೋತಾರ ನಾನು ಸಿನಿಮಾ ನಟ, ಯಾವ ಪಿಕ್ಚರ್ ಆಗ ಬಂದಿರ್ತಾರೋ, ಏನು ಬಾತ್ರೂಮ್ದಾಗ ಸೀನ್ಯಾಗ ಹೋಗಿರ್ತಾರೋ, ಏನು ಹಿಂದೆ ಹೊಡೆದಿರ್ತಾರಲ್ಲ ಒಂದು ಹೊಡಿದ್ರಾಗ ಎಲ್ಲಿ ಹಿಂದ್ ಬಿದ್ದಿರ್ತಾರ, ಡಬ್ ಬಿದ್ದಿರ್ತಾರ, ಆ ಪಿಕ್ಚರ್ ಆಗ ಇರ್ತಾರ ಕೆಲವ್ರು ಚಲನಚಿತ್ರ ನಟರ್ತಾರ. ಕೆಲವೊಬ್ರು ಏನ್ ಮಾಡ್ಕೋತಾರ ತಾವೇ TV9 ಯಾವ ಚಾನಲ್ ಉಳಿದಿಲ್ಲ ಅವ್ರು, TV9, DD9, ನ್ಯಾಷನಲ್ ಜಿಯೋಗ್ರಫಿ ಒಂದು ಬಂದಿನ ಅಂತ ಹೇಳಂಗಿಲ್ಲ. ಅಟ್ಟೆ ನಾನು ನ್ಯಾಷನಲ್ ಜಿಯೋಗ್ರಫಿ ಕಲಾವಿದ ಅಂತ ಹೇಳಂಗಿಲ್ಲ. ಸ್ವಯಂ ಪ್ರೇರಿತ ಕೆಲವ್ರು ಹೇಳ್ಕೊಳ್ತಿರ್ತಾರ. ಬಟ್ ಅವ್ರಿಗೆ ಸ್ವಭಾವ ಹಂಗೆ ಇರ್ತದ. ಮಾತಿದ್ರೆ ನಾನು ಚಲನಚಿತ್ರ ನಟ ಅಂತಿರ್ತಾರ. ಯಾವ ಪಿಕ್ಚರ್ ಮಾಡಿರ್ತಾರೋ, ಯಾವ ಪಿಕ್ಚರ್ನಾಗ ಇಲ್ಲೋ ಅಂತವ್ರಿಗೆ ಪಾಪ ಅವರು ಇರ್ಲಿ, ಅವ್ರ ಖುಷಿಗೆ ಅವರು ಇದು ಮಾಡ್ತಿರ್ತಾರ. ಬಟ್ ನಾನು ಮೊನ್ನೆ ಹೇಳಿದೆ ಮಾಳು ನಿಪ್ನಾಳ್ ನನಗೆ ಇನ್ನೂ ಆದ್ರೂ ಹೇಳ್ತೀನಿ. ಮಾಳು ನಿಪ್ನಾಳ್ನ ಒಂದು ಹಾಡು ನನಗೆ ಲೈಕ್ ಇಲ್ಲ. ಹಾಡು ಅಂದ್ರೆ ಧ್ವನಿ ನನಗೆ ಲೈಕ್ ಇಲ್ಲ. ಮೂಗ್ನ್ಯಾಗ ಹಾಡ್ತಾನ ಮಾಳು ನಿಪ್ನಾಳ್. ಜನ ಹೇಳ್ತಾರೆ ಮೂಗ್ನ್ಯಾಗ ಹಾಡ್ತಾನ್ರಿ ಮಾಳು ನಿಪ್ನಾಳ. ಬಟ್ ಮಾಳು ನಿಪ್ನಾಳ್ ಇನ್ನು ಸುಗಮ ಸಂಗೀತ, ಶಾಸ್ತ್ರೀಯ ಆಯ್ತಪ್ಪ. ಮಾಳು ನಿಪ್ನಾಳ ನೀ ಹಾಡ ಹಾಡಿದೆಲ್ಲ ಓಕೆ, ನಾನು ನಿನ್ನ ಒಪ್ಕೋತೀನಿ. ಒಂದು ನಾದಮಯ ಈ ಲೋಕವೆಲ್ಲ ಈ ಹಾಡು ಹಾಡಪ್ಪ. ನಾ ಸಿಂಗರ್ ಅಲ್ಲ, ನೀ ಸಿಂಗರ್ ಇದೆಯಲ್ಲ, ಈ ಹಾಡು ಹಾಡಿ ತೋರಿಸ ನನಗೆ. ನಾದಮಯ ಹಾಡು, ಕೆಲವೊಂದು ಕ್ಲಾಸಿಕಲ್ ಸಿಂಗಿಂಗ್ ಹಾಡಿ ತೋರಿಸು ನನಗೆ. ಅಶ್ವಥರ ಹಾಡಗಳ ಹಾಡಿ ತೋರಿಸು. ಬಟ್ ನೀವು ಹಾಡ್ತಿರಿಲ್ಲ, ಅದಕ್ಕೆ ಹೇಳ್ತೀನಿ ಒಂದೇ ಇದಕ್ಕೆ ಸೀಮಿತವಾಗಿದ್ದೇ ನೀವು ಹಿಂಗೆ ಮಾಡ್ತೀರಿ ದಿಮಾಕ. ಭಾರಿ ನಾವು ಎಲ್ಲ ಏನಪ್ಪಾ ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ, ಮತ್ತೆ ಇದು ಏನು ಡ್ರಾಮಾಗಳು ಮಾಡೋದು, ಮತ್ತೆ ಏನು ಇವೆಲ್ಲ ಕಾಮಿಡಿ ಮಾಡೋದು, ಮತ್ತೆ ಅಕಸ್ಮಾತ್ ಮಿಮಿಕ್ರಿ ಮಾಡೋದು, ಆಕ್ಟಿಂಗ್ ಮಾಡೋದು, ಸಿಂಗಿಂಗ್ ಮಾಡೋದು, ಇಷ್ಟೆಲ್ಲ ಇತ್ತಂದ್ರೆ ನೀ ಏನು ಮಾಡು ನಿಪ್ನಾಳೆ ನೆಲದ ಮೇಲೆ ಕಾಲು ನಿಂದಿರ್ತದಿಲ್ಲ, ನಿನಗೆ ಪೂರಾ ಆಕಾಶ ಹಿಂಗೆ ಹಾಡ್ತಿದ್ದಿ. ಏನೋ ಒಂದು ಹವದಾಗ ಹೊಂಟಿರ್ತಾವ ಹೋಗಲಕ್ಕ. ಬಟ್ ನಾನು ಈ ಮಾಳು ನಿಪ್ನಾಳ ಹಾಡನ್ನ ನಾನು ಲೈಕ್ ಮಾಡಲ್ಲ. ಸಾಹಿತ್ಯಗಳು ಚಂದ ಇರ್ತಾವು, ಬಟ್ ಅವನ ಧ್ವನಿ ಮಾಳು ನಿಪ್ನಾಳ ಒಂಥರ ಮೂಗನ್ಯಾಗ ಹಾಡ್ತಾನ ಹಾಡ. ಕೆಲವ್ರು ಮೂಗನ್ಯಾಗ ಹಾಡೋರು ಇರ್ತಾರ, ಕೆಲವರು ಬಾಯಿಲೆ ಹಾಡ್ತಿರ್ತಾರ, ಕೆಲವ್ರು ಗಂಟ್ಲೆ ಹಾಡ್ತಿರ್ತಾರ. ಅದಕ್ಕೆ ನಾ ಏನ್ ಹೇಳ್ತೀನಪ್ಪ ಅಂದ್ರ ಬಡ ಕಲಾವಿದ್ರು ಬೆಳಿಬೇಕು. ಈಗ ಹೇಳಿದ್ನಲ್ಲ ಕೆಲವೊಂದು ಸಿಂಗರ್ಗಳು ಅವ್ರಿಗೆ ಸ್ವಲ್ಪ ಅಹಂಕಾರ ಇಲ್ಲ ನಾನ್ ನೋಡ್ದಂಗ. ಈ ಪರ್ಸು ಕೋಲೂರ್ ಅವ್ನು ಪಾಪ ಅವ ಬರ್ತಾನ, ಅವ್ನ ಪಾಡಿಗೆ ಹಾಡ್ತಾನ, ಎಲ್ಲರ ಜೊತೆ ಚಂದ ಇರ್ತಾನ, ಹಾಡು ಹಾಡ್ಕೊಂಡು ಹೋಗ್ತಾನ. ಅದಕ್ಕೆ ನಾ ಇಲ್ಲಿ ವಿಷಯ ಏನ್ ಹೇಳ್ತೀನಪ್ಪ ಅಂದ್ರೆ ನೀವು ಉಳ್ದವ್ರು ಮ್ಯೂಸಿಕ್ ಮೈಲಾರಿ ಆಗ್ಲಿ, ಬೊಂಬಾಟ ಬಸಣ್ಣ ಆಗ್ಲಿ, ಇವ ಯಾರ ನಮ್ಮ ಬಾಳು ಬೆಳಗುಂದಿ ಆಗ್ಲಿ, ಮತ್ತ ಯಾರ ಇವ್ರ ಪರ್ಸು ಕೋಲೂರ್ ಆಗ್ಲಿ, ನೀವು ಮಾಳು ನಿಪ್ನಾಳ ತರ ಅಕಸ್ಮಾತ್ ದಾರು ಕೊಡುದು, ಜಗಳ ತಗೋದು, ನಾ ಅನ್ನೋದು ಮೆರಿಲ್ಯಾಕ ಹೋಗ್ಬೇಡ್ರಿಪ್ಪ ಅಂತೇಳಿ ನನ್ನೊಂದು ಸಜೆಷನ್ ಐತಿ. ಒಳ್ಳೆ ಕಲಾವಿದರಾಗಿ ಎಷ್ಟು ನೋಡ್ರಿ, ಕಲೆ ಸಮುದ್ರ ತಾಳಿದವನು ಬಾಳಿಯಾನಂತ ದೇವ್ರ